ನನಗೆ ಸ್ಟಾರ್ಟಿಂಗಲ್ಲೇ ಒಂದು ಹಾರ್ಟ್ ಟಚಿಂಗ್ ಏನಪ್ಪ ಅಂತಂದರೆ, ಯಾರೋ ಒಬ್ಬ ಫೋಟೋಗ್ರಾಫರ್ ಒಂದು ಇದಕ್ಕೆ ಹೋಗ್ತಾರೆ, ಅವ್ರ ಕೆಲಸ ಏನೋ ಮುಗಿಸ್ಕೊಂಬರೋದು ಅಷ್ಟು ಮಾತ್ರ ನೋಡ್ತಾರೆ. ಬಟ್ ಆರಂಭದಲ್ಲೇ ಒಂದು 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 ದೊಡ್ಡ ಸರ್ವೆ ಮಾಡ್ತಾರೆ ಅವರು. ಸೊ ಅಲ್ಲಿಂದಾನೇ ಹೀರೋ ಅದೇ ನಾನು ಏನು ಹೇಳೋದೇನಪ್ಪ ಅಂದರೆ ಈ ಥರ ಸ್ಮಾಲ್ ಥಿಂಗ್ಸ್ಗಳು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಧ್ಯಮ ವರ್ಗ ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಸುಂದರರಾಜ್ ಅವ್ರ ಮಗಳ ಮದುವೆಗೆ ನಿಂತೋದಾಗ ಪುನೀತ್ ಅವರು ಕೈ ಮುಗಿತಾರೆ ಬಂದು, ಥ್ಯಾಂಕ್ಸ್ ಅಪ್ಪ ನನ್ನ ಮಗಳ ಲೈಫ್ನ ಕಾಪಾಡ್ಬಿಟ್ಟೆ. ಅಂದರೆ ಆ ಹುಡುಗನ ಕ್ಯಾರೆಕ್ಟ್ರು ಸುಮಾರು ಕಡೆ ಹೋಗಿ ಮದುವೆ ಆಗೋದು, ಮೋಸ ಮಾಡೋದು. ಅದು ಇವರೆಲ್ಲ ವೀಡಿಯೋಗ್ರಫಿ ಮಾಡೋಕೆ ಹೋಗಿದಾಗ ನೋಡ್ಬಿಟ್ಟು ಅದನ್ನು ಇಲ್ಲಿ ಬಂದು ಅವನಿಗೆ ಇವನು ಇಂಥ ಕ್ಯಾರೆಕ್ಟ್ರು ಅಂತ ತೋರಿಸ್ದಾಗ ಅವ್ರು ಥ್ಯಾಂಕ್ಸ್ ಹೇಳ್ತಾರೆ. ಆವಾಗ ಹೀರೋ ಒಂದು ಡೈಲಾಗ್ ಹೇಳ್ತಾರೆ, ಸರ್ ಒಂದು ತರಕಾರಿ ಅಂಗಡಿಗೆ ಹೋಗ್ಬೇಕಾರೆ ಇನ್ನೊಂದು ಅಂಗಡಿಗೆ ಹೋಗ್ಬೇಕಾರೆ ನಾವು ಚೌಕಾಸಿ ಮಾಡ್ತೀವಿ, ಇದು ಬೇಡ ಅದು ಬೇಡ ಅಂತ ಎಲ್ಲನೂ ಆಯ್ಕೆ ಮಾಡೋಕ್ಕೆ ಹೋಗ್ತೀವಿ. ಅದೇ ಒಂದು ಹುಡುಗಿ ಸಾಯೋವರೆಗೂ ಒಂದು ಹುಡುಗನ ಜೊತೆ ಸಂಸಾರ ಮಾಡಬೇಕಾದವಳು ಅಂತ ನಿಮ್ಮ ಮಗಳಿಗೆ ಒಂದು ಹುಡುಗನ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಈ ತರಾತುರಿಲಿ ಯಾಕೆ ಮಾಡಿದ್ರಿ ಸರ್? ಅದನ್ನು ಆಯ್ಕೆ ಮಾಡೋದು ಕರೆಕ್ಟಾಗಿ ಮಾಡಬೇಕಲ್ಲ ಅಂದಾಗ ಅದು ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳಿಗೆ ಯಾರಿಗಾಗಲೂ ಹೌದಲ್ವಾ ನಾವು ಹಿಂಗೆ ಮಾಡ್ತೀವಿ ಅನ್ನೋದು ಅನಿಸುತ್ತೆ. ಅಂದರೆ ನಮ್ಮ ರಿಯಲ್ ಲೈಫ್ಗೆ ಕನೆಕ್ಟ್ ಆಗುತ್ತೆ ಅದು. ಆ ಥರ ಕನೆಕ್ಷನ್ನು ಸಿನಿಮಾದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಕನೆಕ್ಟ್ ಆಗಿದೆ. ಆಮೇಲೆ ಸಿಸ್ಟರ್ ಕ್ಯಾರೆಕ್ಟ್ರು ಆ ಅಣ್ಣನ ಮದುವೆ ಆಗೋ ಹೀರೋಯಿನ್ ಅಂದಾಗ ಆಮೇಲೆ ಅವ್ರ ಅಣ್ಣಂದ್ರ ಹತ್ರ ಬಂದು ಹೇಳ್ತಾನೆ, ಸರ್ ನಿಮ್ಮ ತಂಗಿ ಕಂಡ್ರೆ ನನಗೆ ಲವ್ ಇಲ್ಲ, ಕರ್ಕೊಂಬಂದು ಬಿಟ್ಟಿದ್ದೀನಿ ಸರ್. ಯಾವುದೇ ಅಣ್ಣಂದ್ರಾಗಲಿ ತಮ್ಮ ತಂಗಿ 25,000 ಸಂಪಾದನೆ ಮಾಡೋನಿಗಿಂತ 50,000 ಸಂಪಾದನೆ ಮಾಡೋನೇ ಹುಡುಕ್ತಾರೆ, ನಾನಾಗಿದ್ರು ಅದನ್ನೇ ಮಾಡೋದು ಅಂತ. ಅದ್ರಲ್ಲಿ ನೀವು ಮಾಡಿದ್ದೀರಾ. ಈಗ ಒಂದು ಹುಡುಗಿನ ಲವ್ ಮಾಡಿದಾಗ ನಾನು ಏನೇ ಆದರೂ ಮದುವೆ ಆಗ್ತೀನಿ, ನಾನು ಬಡವನ ಶ್ರೀಮಂತನೇ ಇಲ್ಲ ಅಂದರೆ ನಿಮ್ಮ ಆಪೋಸಿಟ್ ಕ್ಯಾರೆಕ್ಟರ್ಗಳನ್ನ ಫೀಲ್ ಮಾಡ್ತಾರೆ. ನಿಮ್ಮ ಪೊಸಿಷನ್ಲಿ ಇದ್ರೆ ನಾನು ಅದೇ ಥರ ಥಿಂಕ್ ಮಾಡೋದು ಸರ್, ನನಗೆ ಆ ಥರ ಆಸೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವೆಲ್ಲ ಹೊಸದಾಗಿ ಜನಕ್ಕೆ ಕನೆಕ್ಟ್ ಆಯಿತು. ಸರ್ ಇನ್ನೊಂದು ಒಂದು ಫೈಟಲ್ಲಿ ಫ್ರಂಟ್ ಕಾರ್ ಗ್ಲಾಸ್ಗೆ ಅಪ್ಪು ಅವರು ಒಂದು ಹೊಡಿಯೋದೊಂದಿದೆ. ಸೊ ಅದು ಅವರೇ ಮಾಡಿದ್ರ ಅಥವಾ ಡ್ಯೂಪ್ ಹಾಕಿ? ಇಲ್ಲ ಅವರೇ ಮಾಡೋದು. ಫಸ್ಟು ನಾನು ಬೇಡ ಡ್ಯೂಪ್ ಹಾಕೋಣ ಅಂದೆ, ಇಲ್ಲ ಇವ್ರು ನಾನೇ ಮಾಡ್ತೀನಿ ಅಂತ. ರಾಮ್ ಶೆಟ್ರು ಕೂಡ ಬೇಡ ಅಂತಂದರು. ಇಲ್ಲ ಮಾಸ್ಟ್ರೆ ಅವರೇ ಮಾಡ್ತಾರೆ ಅಂತಂದೆ. ನೋಡ್ರಿ ಮಾಡಲಿ, ಏನು ತೊಂದರೆ ಇಲ್ಲ, ಕಾರು ನೀಟಾಗಿರುತ್ತೆ, ನಾನೆಲ್ಲ ಸೇಫ್ಟಿ ಮಾಡಿ ಅಂತ ಮಾಡೋದು ಶಾರ್ಟ್ ಮಾಡೋರು. ಮಾಡಿದಾಗ ಸ್ವಲ್ಪ ಇಲ್ಲಿ ತೊಡೆ ಹತ್ರ ಸ್ವಲ್ಪ ಗ್ಲಾಸ್ ಪೀಸ್ಗಳೆಲ್ಲ ಚುಚ್ಕೊಂಡು ಸ್ವಲ್ಪ ಬ್ಲಡ್ ಬಂತು. ಕೈ ಹಿಂಗೆ ಬ್ಯಾನೆಟ್ ಮೇಲೆ ಹಾಕಿದ್ರಲ್ಲ, ಆ ಕೈಯಲ್ಲೂ ಕೂಡ ಸ್ವಲ್ಪ ಬ್ಲಡ್ ಆಯಿತು. ಮೇಜರ್ ಏನಿಲ್ಲ, ಮೈನರು. ಅದು ನಮಗೆ ಭಯ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ಕಲಾವಿದರು ಆ್ಯಕ್ಟ್ ಮಾಡಬೇಕು ಅಂದ್ರೆ ಅವ್ರ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟು. ಯಾಕಂದರೆ ಅವರು ನಮಗೆ ಸಿನಿಮಾ ಕಂಪ್ಲೀಟ್ ಮಾಡಲಿ ಅನ್ನೋ ಉದ್ದೇಶಕ್ಕಲ್ಲ, ಅವ್ರನ್ನ ಜನ ನೋಡೋರು ಅವ್ರನ್ನ ನಾವು ಎಷ್ಟು ಸೇಫ್ಟಿಯಾಗಿ ಪ್ಯಾಂಪರಾಗಿ ನಾವು ನೋಡ್ಕೋತೀವಿ ಅಷ್ಟು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಓಕೆ. ಇನ್ನು ನನಗೆ ಓಪನಿಂಗ್ ಸೀನ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಅಂತ ಹೇಳ್ತಾ ಇದ್ರಿ ನೀವು. ಎಲ್ಲೋ ಒಂದು ಕಡೆ ಮದುವೆ ಆಗಿದ್ದನ್ನು ನೋಡಿ ಕನೆಕ್ಟ್ ಮಾಡಿದ್ರು ಅಂತ. ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದ್ದು ಚಿಕ್ಕಬಳ್ಳಾಪುರ, ನಮ್ಮೂರು. ಪರ್ಟಿಕ್ಯುಲರಾಗಿ ಚಿಕ್ಕಬಳ್ಳಾಪುರದೇ ಯಾಕೆ ಇಟ್ರಿ ಅಂತ? ಮೇ ಬಿ ಅದು ಕೋಇನ್ಸಿಡೆನ್ಸ್ ಆಗಿರ್ಬೋದು. ಅದೇ ಇಲ್ಲ ಪರ್ಟಿಕ್ಯುಲರಾಗಿ ಬೇಕು ಅಂತಿಲ್ಲ, ಆ ಕ್ಷಣಕ್ಕೆ ಸ್ಕ್ರಿಪ್ಟಲ್ಲಿ ಏನೋ ಬಂದಾಗ ಡೈರೆಕ್ಟ್ನ ಕನೆಕ್ಟ್ ಮಾಡಿದ್ವಿ. ನಮಗೆ ನಾವು ಚಿಕ್ಕಬಳ್ಳಾಪುರದವರಾಗಿ ಅದನ್ನ ಆ ಡೈಲಾಗ್ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಖುಷಿ. ನೋಡಿ ನೀವು ನನ್ನ ಇಂಟರ್ವ್ಯೂ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ, ನಿಮ್ಗೆ ಅದು ಕನೆಕ್ಟ್ ಆಗಿದೆ ಊರ ಕಡೆ ಎಲ್ಲ. ಈಗ ನಮ್ಮ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಕಡೆಯಿಂದ ಒಂದು ಅವನು ನನ್ನ ಹೆಸರು ಮಹೇಶ್ ಅಂತ ಇಟ್ಕೊಂಡಿದ್ದೆ, ಇನ್ನೊಬ್ಬನ ದಿನೇಶ್ ಅಂತ ಇಟ್ಕೊಂಡೆ, ನನ್ನ ಹೆಸರು ಇಟ್ಕೊಂಡಿದ್ದಾರೆ. ಆ ಊರ ಹೆಸರು ಬಾಯಲ್ಲಿ ಮಾತಾಡಿದ್ರೆ ನಂಜನಗೂಡು, ಮೈಸೂರು, ಕೊಳ್ಳೇಗಾಲ ಹಿಂಗೆ ಮಾತಾಡೋದು, ನಮ್ಮೂರು ಮಾತಾಡಿದ್ರು. ಪ್ರತಿಯೊಬ್ಬರಿಗೂ ಅವ್ರವ್ರ ಊರುಗಳು ಅವ್ರವ್ರ ಭಾಷೆಗಳ ಬಗ್ಗೆ ಗೌರವ ಇದೆ. ಆ ಜನ ಆಟೋಮೆಟಿಕ್ಕಾಗಿ ಅದಕ್ಕೆ ಇಷ್ಟ ಆಗ್ಬಿಡುತ್ತೆ. ಲೊಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಇಲ್ಲೇ ಸುತ್ತಮುತ್ತಲು ಮಾಡಿದ್ದೀರಾ. ಇಲ್ಲಿ ನಾರಾಯಣ ನೇತ್ರಾಲಯ ಅದು ಗೊತ್ತಾಗ್ಬಿಡುತ್ತೆ. ಅದು ಮ್ಯಾಂಡೇಟರಿ ಇತ್ತು ಅವಾಗ ಹಾಸ್ಪಿಟ್ಲ್ ಎಲ್ಲ ಸಿನಿಮಾಗಳು. ಅಲ್ಲ ನಂದು ಆಲ್ಮೋಸ್ಟ್ ಆಲ್ ಹುಬ್ಳಿ ಮತ್ತೆ ಬೆಂಗಳೂರು. ಹುಬ್ಳಿ ಮಾತ್ರ ಶೂಟ್ ಮಾಡಿದ್ದೆ ನಾನು. ಹುಬ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಮತ್ತೆ ಅಲ್ಲಿ ಸಿಟಿ ಶಾರ್ಟ್ಸ್ ಒಂದಷ್ಟು ಬೇಕಾಗಿತ್ತು. ಒಂದು 2 days ಅಲ್ಲಿ ಶೂಟ್ ಮಾಡಿದೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಎಲ್ಲ ಬ್ಯಾಂಗ್ಳೂರು, ಸದಾಶಿವನಗರ ಸರೌಂಡಿಂಗು, ಮತ್ತು ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಸರೌಂಡಿಂಗ್ಸು, ಮತ್ತು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ ಇಲ್ಲೇ ಮಲ್ಲೇಶ್ವರಮಲ್ಲಿ, ಆ ಸರೌಂಡಿಂಗ್ಸ್ ಅಷ್ಟೇ. ಆಲ್ಮೋಸ್ಟ್ ಆಲ್ ಟೋಟಲ್ 55 days ಸಿನಿಮಾ ಶೂಟಿಂಗ್ ಅಷ್ಟೇ ಮಾಡಿರೋದು. 55 days ಓನ್ಲಿ 55 days. ಅದು ನೆಗೆಟಿವ್ ಅಲ್ಲಿ, ಡಿಜಿಟಲ್ ಇಲ್ಲ, ನೆಗೆಟಿವ್. ಒಂದು ಫೈಟ್ 3 ದಿನ, ಒಂದು ಸಾಂಗ್ 3 ದಿನ ಅಷ್ಟೇ. ಅಂದರೆ ನಮ್ಗೆ ಅಷ್ಟು ಟೈಟ್ ವರ್ಕ್ ಇತ್ತು ಕೆಲಸ ಮಾಡೋದಕ್ಕೆ. ಆಮೇಲೆ ಭಯ ಇತ್ತು, ಶ್ರದ್ಧೆ ಇತ್ತು. ಆಮೇಲೆ ನಮಗೆ ನೆಗೆಟಿವ್ ಒಂದು 1000 feet 1500 ಎಕ್ಸ್ಪೋಸ್ ಆಗಿಬಿಟ್ರೆ ಅದು ತುಂಬ ಕಾಸ್ಟ್ಲಿ. ಡೈಲಿ 850-1000 ಅಡಿ ಒಳಗೇ ಎಕ್ಸ್ಪೋಸ್ ಮಾಡ್ತಿದ್ದು. ಮಾನಿಟ್ರ್ ತುಂಬ ಮಾಡ್ತೇವೆ. ಮಾನಿಟ್ರ್ ಮಾಡಿ ಪರ್ಫೆಕ್ಟ್ ಟೈಮಲ್ಲಿ ಟೇಕ್ ಮಾಡೋದು. ಮಿನಿಮಮ್ 2-3 takes ಅಷ್ಟೇ ತಗೊಳ್ತಿದ್ದು. ಮಾನಿಟ್ರ್ ಜಾಸ್ತಿ ಮಾಡಿದಾಗ ಬಂದುಬಿಡುತ್ತೆ ಅದು ಆಟೋಮೆಟಿಕ್ಕಾಗಿ. ಪೋರೋ ರಮ್ಯ ಬಗ್ಗೆ ಮಾತಾಡೋದು, ಅವರು ಆಟೋಮೆಟಿಕ್ಕಾಗಿ ನಮ್ಮ ಜೊತೆ ಓಡಾಡ್ಕೊಂಡಿರೋರು. ಬಟ್ ಡೈರೆಕ್ಟರ್ ಆರ್ಟಿಸ್ಟ್ ಅವರು, ನಾವೇನು ಹೇಳ್ತೀವಿ ಅದನ್ನು ಮಾಡೋರು. ಅವ್ರೇನು ಎಕ್ಸ್ಟ್ರಾ ಅದಕ್ಕೇನು ಇದು ತೊಗೊಂಡ್ಮೇಲೆ ನಾವು ಹಿಂಗೆ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ರೆ ಒಂದು ಸಲ ಮಾಡಿಬಿಡ್ತಿದ್ರು. ಅದರಿಂದ ನನಗೇನು ಸಮಸ್ಯೆ ಆಗಲಿಲ್ಲ. ಅದಾದಮೇಲೆ ಈ ಸಿನಿಮಾದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಫಸ್ಟ್ ಟೈಮು ನಾವು ಫಾರಿನಲ್ಲಿ ಯುರೋಪಲ್ಲಿ ಸಾಂಗ್ ಮಾಡಿರೋದು. ಅದು ವಜ್ರೇಶ್ವರಿ ಕಂಬೈನ್ಸಲ್ಲಿ. ಅದಕ್ಕೆ ಮುಂಚೆ ಅಣ್ಣವ್ರ ಸಿನಿಮಾ ಬಂದು ಆಪರೇಷನ್ ಡೈಮಂಡ್ ರಾಕೆಟು ನೇಪಾಳಲ್ಲಿ ಶೂಟ್ ಮಾಡಿದರು ಅವ್ರ ಬ್ಯಾನರಲ್ಲಿ.
ಅದಾದಮೇಲೆ ಫಸ್ಟು 7 ಸಮುದ್ರ ದಾಟೋಗಿದ್ದು ಅಂದ್ರೆ ನಮ್ಮ ಸಿನಿಮಾ. ಆ ಕ್ರೆಡಿಟ್ ನಮ್ಮ ಆಕಾಶ್ ಸಿನಿಮಾಗೆ ಸೇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಪುನೀತ್ ಸರ್. ಹೊಸ್ತಾ ಮಾಡೋಣ, ಹೊರಗಡೆ ಎಲ್ಲರೂ ಮಾಡ್ತಾರೆ, ವಿಜುವಲ್ ಬ್ಯೂಟಿ ಚೆನ್ನಾಗಿರುತ್ತೆ, ನಾವೇನಾದ್ರು ಟ್ರೈ ಮಾಡೋಣ ಅಂತ ರಾಘಣ್ಣ ಅವ್ರಿಗೆ ಎಲ್ಲ ಹೇಳಿ, ಅಮ್ಮ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನಾವು ಯೂರೋಪ್ 20 ಮೆಂಬರ್ಸ್ ಹೋಗಿದ್ವಿ. ಇನ್ಸ್ಬ್ರೂಕ್ ಮತ್ತು ಆಸ್ಟ್ರಿಯಾ, ಜರ್ಮನಿ, ಮ್ಯೂನಿಕಲ್ಲಿ ಮಾಡಿದ್ವಿ. 2 ಸಾಂಗ್ ಮಾಡಿದ್ವಿ. ಅದಕ್ಕೆ ಇವತ್ತಿಗೂ ಆ ಸಾಂಗು ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಆ ತಾಣಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀನೇ ಒಂದೇನು ಅಂದರೆ ಅದು ಒಂಥರ ಹಾಂಟಿಂಗ್ ಸಾಂಗು, ಒಂಥರ ಲವ್ ಡಿವೋಟ್ ಥರ ಇದೆ ಆ ಸಾಂಗು. ಅದರಲ್ಲಿ ಪರ್ಟಿಕ್ಯುಲರ್ ಒಂದು ಶಾಟ್ ಇದೆ. ಅದರಲ್ಲಿ ಪುನೀತ್ ರಾಜ್ಕುಮಾರು ರಮ್ಯಾ ಅವ್ರ ಕೈನ ಹಿಡ್ಕೊಂಡು ಜಸ್ಟು ಒಂದು ಮುತ್ತು ಕೂಡ ಶಾಟ್ ಇತ್ತು ಕೈಗೆ. ಮುತ್ತು ಕೂಡ ಶಾಟ್ ಇತ್ತು. ಚಿನಿ ಪ್ರಕಾಶ್ ಮಾಸ್ಟ್ರು. ನನಗೆ ಮುತ್ತು ಕೊಡೋದು ಅಂದರೆ ಸ್ವಲ್ಪ ರೊಮ್ಯಾಂಟಿಕ್ ಫೀಲ್ ಬಂದ್ಬಿಡುತ್ತೆ ಅಂತ ಒಂದು ಸರ್ ಆ ಕೈನ ತೊಗೊಂಡು ಹಣೆಗೆ ಹೊತ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂತಂದರೆ ಅವರು ಸರಿ ಓಕೆ. ಅವರು ಡೈರೆಕ್ಟ್ರ್ ಹೇಳ್ದಂಗೆ ಕೇಳ್ತಾರೆ ಪಾಪ ಚಿನಿ ಪ್ರಕಾಶ್ ಅವರು. ಇಲ್ಲ ಮಹೇಶ್ ನೀನು ಹೆಂಗೆ, ಅವರು ಪ್ರತಿಯೊಂದು ಮೂಮೆಂಟ್ ಆದರೂ ಕೂಡ ಕೇಳ್ತಾರೆ ನಮಗೆ. ಅದಕ್ಕೆ ಅವರು ಟಿಲ್ ಟುಡೇ ಈಗಲೂ ಈಗಿನ ಜನ್ರೇಷನ್ಗೂ ಕೂಡ ಸಿನಿಮಾ ಮಾಡ್ತಾ ಇರೋದು. ಅವ್ರು ಅಷ್ಟು ಹಿಂದಿ ಸಿನಿಮಾ ಮಾಡಿದ್ರು ಕೂಡ ಡೈರೆಕ್ಟ್ರ್ ನಾನು ಮಾಡಿದ್ದೆ ಕರೆಕ್ಟು ಅಂತ ಹೇಳಲ್ಲ. ಡೈರೆಕ್ಟ್ರಿಗೆ ಏನು ಬೇಕು ಮಾಡ್ತಾರೆ. ಮಹೇಶ್ ಇದು ಓಕೆ ನಾನು ಇಲ್ಲ ಸರ್ ಇದು ಚೆನ್ನಾಗಿಲ್ಲ, ಇದು ಬೇರೆ ಮೂಮೆಂಟ್ ಮಾಡೋಣ, ಓಕೆ ಬೇರೆ ಮಾಡೋಣ ಅಂತಬಿಟ್ಟು ಅಷ್ಟೆಂಟ್ಗೆ ಮಾಡ್ಸೋರು. ಆ ಶಾಟ್ ಪರ್ಟಿಕ್ಯುಲರ್ ಶಾಟಲ್ಲಿ ಪುನೀತ್ ಅವ್ರು ಕೈ ಇಟ್ಕೊಂಡ್ರು ಹಣೆಗೆ ಒತ್ಕೊಂತಾರೆ. ಹಣೆಗೆ ಒತ್ಕೊಂಡು ನೀನೇ ನನಗೆಲ್ಲ ನೀನಂತ ಎಂಟು ಶಾಟಲ್ಲಿ ಹಣೆಗೆ ಒತ್ಕೊಂತಾರೆ. ಆ ಶಾಟ್ ನಾವು ತೆಗಿಯುವಾಗ ನನಗೇನು ಸಲ ನನ್ನ ಫೀಲಲ್ಲಿ ನಾನು ಹೇಳಿದೆ, ರಾಜ್ಕುಮಾರ್ ಸಿನಿಮಾ ನೋಡ್ಬಿಟ್ಟು ಹೇಳಿದ್ರು ಅದೊಂದು ಶಾಟ್ ಇಲ್ಲದ್ರಿ ಇದೆಯಲ್ರಿ, ಆ ಹುಡುಗಿನ ಕೈನ ಹಿಡ್ಕೊಂಡು ನೀನೇ ನನಗೆ ಅಲ್ಲೆಲ್ಲ ನೀನೇ ಅಂತ ಹಣೆಗೆ ಒತ್ಕೊಂತಲ್ಲ, ಏನು ರೀ ಅದು ಶಾಟು. ಅದೇ ರೀ ನಿಜವಾದ ಲವ್ ಅನ್ನೋದು. ಅಂದರೆ ಒಂಥರ ದೈವಾಂಶ ಪ್ರೀತಿ ಅನ್ನೋದು ದೇವರಿದ್ದಂಗೆ ಅನ್ನೋದು ಒಂದು ಶಾಟಲ್ಲಿ ಅಂತ ನಮ್ಗೆ ತೆಗಿವಾಗ ಗೊತ್ತಾಗಲ್ಲ. ಅವ್ರು ಹೇಳಿದ್ಮೇಲೆ ಗೊತ್ತದು. ಅಂದರೆ ಈ ಥರನೂ ಕನೆಕ್ಟ್ ಆಗುತ್ತೆ ಬೇರೆ ಅವ್ರಿಗೆ ಅಂತ. ನಿಜವಲ್ಲ ಅದೊಂದು ಖುಷಿ ಕೊಡೋ ವಿಚಾರ. ಆಮೇಲೆ ಆಹಾ ಅಂತ ಆ ಕ್ಷಣ ಬಂತಂದು ಸ್ವಲ್ಪ ಎಮೋಷನಲ್ ಸಾಂಗು. ಬಟ್ ನನಗೆ ಅದರಲ್ಲಿ ಆ್ಯಕ್ಚುಲಿ ಶ್ರೇಯಾ ಘೋಷಾಲ್ ಆಡಿದರು ಸಾಂಗು. ಬಟ್ ಅವರು ಬಾಂಬೆಲೇ ಆಡಿಸ್ಕೊಂಬಂದಿದ್ರು. ಅವರು ಆಡಿಸ್ಕೊಂಬಂದಾಗ ನನಗೆ ಕೇಳಿದೆ ಸಾಂಗು. ಬಟ್ ನನಗೆ ಸಿನಿಮಾ ವಿಜುವಲ್ ಕನೆಕ್ಷನ್ಗೆ ಅದು ಸ್ವಲ್ಪ ಜೋವಿಯಲಾಗಿ ಲವ್ಲಿಯಾಗಿ ಆಡಿದರು, ಲೈವ್ಲಿಯಾಗಿ ಆಡಿದರು, ಸ್ವಲ್ಪ ಸ್ಮೈಲಲ್ಲಿ ಆಡಿದರು. ಬಟ್ ನನಗೆ ತುಂಬ ಎಮೋಷನ್ ಬೇಕಿತ್ತು ಆ ಸಾಂಗಲ್ಲಿ. ಆಮೇಲೆ ನಾನು ನೋಡ್ಬಿಟ್ಟು ನನಗೆ ಯಾಕೋ ಒಂಥರ ಇಷ್ಟ ಆಗಲಿಲ್ಲ. ಆಮೇಲೆ ಶಿ ಈಸ್ ವೆರಿ ಗುಡ್ ಸಿಂಗರು, ಆಮೇಲೆ ಎಕ್ಸ್ಟ್ರಾಡಿನರಿ ಸಿಂಗರ್ ಅವರು, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಸಿನಿಮಾದಲ್ಲಿ ನನಗೆ ಫೀಲ್ಗೆ ಪುನಃ ಹೋಗಿ ಅವ್ರ ಹತ್ರ ಆಡ್ಸೋಕ್ಕಾಗಲ್ಲ ನಾವು, ಕಮಿಟ್ಮೆಂಟು ಅಲ್ಲ ಚೇಂಜ್ ಆಯಿತು. ಕೊನೆಗೆ ಚಿತ್ರಕ್ಕೆಲ್ಲ ಇನ್ನೊಂದು ವರ್ಷ ಆಡಿಸ್ತೀವಿ. ಬಟ್ ಕ್ಯಾಸೆಟಲ್ಲಿ 2 ಇದೆ. ಬಟ್ ಸಿನಿಮಾದಲ್ಲಿ ಮಾತ್ರ ಚಿತ್ರ ಮೇಡಮ್ದು ಮಕ್ಕಳು ಅಂದರೆ ಆ ಎಮೋಷನ್ ಕನೆಕ್ಟ್ ಆಗಬೇಕು ಅಂತ. ಆಮೇಲೆ ಫಸ್ಟು ನಾವು ಯಾರು ಆಡಿದ್ರು ಇವ್ರು ಆಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾಗೆ ಏನು ಬೇಕು ಅದು ಇಂಪಾರ್ಟೆಂಟ್. ಈಗ ನಾನು 10 ಕೋಟಿ ಖರ್ಚು ಮಾಡಿ 5 ಕೋಟಿ ಖರ್ಚು ಮಾಡಿ ಒಂದು ಚೇಸ್ ಮಾಡಿ ಇಷ್ಟು ಮಾಡಿದ್ದೀನಿ ಖರ್ಚು ಮಾಡಿ ಸಿನಿಮಾದಲ್ಲಿ ಇರಲಿ ಅಂತ ಇಟ್ಕೊಬೋದು. ಆ ಸಿನಿಮಾಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಅದು 5 ಕೋಟಿ ಚೇಸ್ನು ಎತ್ತಿಡಬೇಕು. ಯಾಕಂದರೆ ಜನ ಕೇಳಲ್ಲ, ನೀನು 5 ಕೋಟಿ ಖರ್ಚು ಮಾಡಿದ್ದೀಯ, ಅವರು ಬೋರ್ ಆಗಬಾರ್ದು. ಅದನ್ನು ನಂಗೆ ವರ್ಧನ ಹೇಳೋದು, ನೀವು ಎಷ್ಟೇ ಇಂಪಾರ್ಟೆಂಟ್ ಎಷ್ಟು ದಿನ ಶೂಟ್ ಮಾಡಿ ಎಷ್ಟೇ ಖರ್ಚು ಮಾಡಿರಿ, ಸಿನಿಮಾಗೆ ಅದು ಅವಶ್ಯಕತೆ ಇಲ್ಲ. ರಮೇಶ್ವರೇ ಮರ್ಸಿಲೆಸ್ ಕಿಲ್ಲಿಂಗ್ ಕಟ್ ಮಾಡಿ ಬಿಸಾಕಿ, ಜನ ಏನು ಕೇಳಲ್ಲ ನೀವು ಅಷ್ಟು ಖರ್ಚು ಮಾಡಿದ್ದೀರಾ ಅಂತ. ತುಂಬ ದೊಡ್ಡತನ ನೋಡಿ ಅದು. ನಾವು ಒಂದು ಶಾರ್ಟು ಸೀನ್ ಚೆನ್ನಾಗಿ ತೆಗೆದಿದ್ವಿ, ಇರಲಿ ಸುಮ್ಮನೆ ಅಂತ ತುರ್ಕೋದು ಬೇಡ, ಅವಶ್ಯಕತೆ ಇಲ್ಲ ಅದು ತೆಗೆದುಬಿಡಿ ಅಂತ.